ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಂಗ್ರೆಸ್ಸಿನ 4 ಶಾಸಕರು ಹಾಗೂ ಸಂಸದರಿಗೆ ಇಡಿ ಶಾಕ್ ಇವತ್ತು ದೊಡ್ಡ ಮಟ್ಟದಲ್ಲೇ ತಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಇದೇ ವಿಚಾರವಾಗಿ ಇಡಿ ಪರಿಶೀಲನೆ ಮುಂದುವರಿತಾ ಇದೆ. ಮಾಜಿ ಸಚಿವ ಹಾಲಿ ಶಾಸಕ ಬಿ ನಾಗೇಂದ್ರ ಕೊಠಡಿಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ಬೆಂಗಳೂರಿನ ಶಾಸಕ ಭವನದಲ್ಲಿ ಜಾರಿ ನಿರ್ದೇಶನಾಲಯ ಶೋಧವನ್ನು ಮುಂದುವರಿಸ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡಿರುವಂಥ ಆರೋಪ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಹಂಚಿದ್ದಾರೆ ಎನ್ನುವ ಆರೋಪ. ವಾಲ್ಮೀಕಿ ನಿಗಮದ ಹಣವನ್ನು ಎಲೆಕ್ಷನ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ, ಅದು ಕೂಡ ಕ್ಯಾಶ್ ಮೂಲಕ, ನಗದು. ಪ್ರತಿಯೊಬ್ಬ ಮತದಾರನಿಗೂ 200 ರೂಪಾಯಿ ಕೊಡ್ತೀವಿ ಅಂತ, 200 ರೂಪಾಯಿ ತಲುಪಿದೆ ಅಂತ. ಈ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ PA ಗೋವರ್ಧನ್ ಮನೆಯಲ್ಲೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. ಟೋಟಲ್ ಇಲ್ಲಿವರೆಗೆ 8ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ಅನಾಮತ್ತಾಗಿ ನಕಲಿ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು. ಹೇಗೆ ವರ್ಗಾವಣೆ ಆಗಿತ್ತು ಅಂತ ಹೇಳಿದ್ರೆ, ಒಂದು ಅಂಗಡಿಯಲ್ಲಿ ಒಂದು ಟೀ ತೆಗೆದುಕೊಂಡು 10 ರೂಪಾಯಿಯನ್ನು UPI ಮೂಲಕ ತಕ್ಷಣ ಹೆಂಗೆ ಕಳಿಸ್ತೀರಿ, ಹಾಗೆ 187 ಕೋಟಿ. ಯೋಚನೆ ಮಾಡಿ, ಇದು ರಾಜ್ಯದಲ್ಲಿ ನಡೆದಿರುವಂಥ ಬಹಳ ದೊಡ್ಡ ಹಗರಣ, ಕಂಡು ಕೇಳಿರಿದ್ದ ರೀತಿಯಲ್ಲಿ ಹಗರಣ. ಇದಕ್ಕಿಂತ ಹೆಚ್ಚಿನ ಮೊತ್ತದ್ದು ನಡೆದಿರ್ಬೋದನೋ, ಬಟ್ ಸ್ವರೂಪ ಹೆಂಗಿರಲಿಲ್ಲ. ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಯೂನಿಯನ್ ಬ್ಯಾಂಕ್ MG ರೋಡ್ ಶಾಖೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ವರ್ಗಾವಣೆ ಮಾಡೋದು. ಹೈದರಾಬಾದ್ನ ಯಾವುದೋ ಒಂದು ನಕಲಿ ಅಕೌಂಟ್ಗೆ ಅಥವಾ ಯಾವುದೋ ಒಂದು ಸಹಕಾರ ಸಂಘಕ್ಕೆ, ಕೋಆಪರೇಟಿವ್ ಸೊಸೈಟಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಇವರು ಮತ್ತೆ ಹಣವನ್ನು ತೆಗೆದುಕೊಂಡು ಬರೋದು. ಯಾವುದೋ ಖಾತೆಗಳಿಗೆ ಹಾಕೋದು, ತೆಗೆದುಕೊಂಡು ಬರೋದು. ಹೀಗೆ ತೆಗೆದುಕೊಂಡು ಬಂದಂಥ ಹಣ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಆಗಿದ್ದು ಎಲ್ಲಿ ಅಂದರೆ, ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ತುಕಾರಾಂ ಪ್ರತಿಯೊಂದು ಮತಗಳಿಗೂ 200 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅದು ನಿಜಾನ ಸುಳ್ಳ ತನಿಖೆ ಮಾಡಬೇಕಾಗಿದೆ. ಸೊ ಆ ವಿಚಾರವಾಗಿ ಈಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ, ತನಿಖೆ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಹಣವನ್ನು ಹೂಡಿಕೆ ಮಾಡಿದ್ರು. ಅದು ಹೆಂಗೆ ಅಂತ ಹೇಳಿದ್ರೆ, ಯಾವುದೋ ಒಂದು UPIನಲ್ಲಿ 10 ರೂಪಾಯಿ ಹೆಂಗೆ ವರ್ಗಾವಣೆ ಮಾಡ್ತೀವೋ ಹಾಗೆ 187 ಕೋಟಿ ರೂಪಾಯಿ, ಅದಕ್ಕೆ ಎಷ್ಟು ಸೊನ್ನೆ ಬರುತ್ತೆ ಅಂತ ಹುಡುಕಾಟ ಮಾಡಬೇಕಾಗತ್ತೆ. ಆದರೆ ಇದೀಗ ಆ ಹಣ ನೇರವಾಗಿ ಹೂಡಿಕೆಯಾಗಿದ್ದೆಲ್ಲಿ ಅಂದರೆ ಬಳ್ಳಾರಿ ಚುನಾವಣೆಯಲ್ಲಿ ಅಂತ ಮಾಹಿತಿ ಇತ್ತು. ಏನು ಅಪ್ಡೇಟ್ ಸಿಗ್ತಾ ಇದೆ ಸದ್ಯದ ರೀಸೆಂಟ್ ಅಪ್ಡೇಟ್ಸ್ ಏನು ಸಂತೋಷ್? ಗೋ ಹೆಡ್. ದಶರಥ್, ಈಗಾಗಲೇ ಏನು ಇಡಿ ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಗೆ ಒಂದು ಶಾಕನ್ನು ಕೊಟ್ಟಿರುವಂಥದ್ದು, 8 ಕಡೆ ದಾಳಿ ನಡೆಸಿದೆ. ಈಗಾಗಲೇ LH ಶಾಸಕರ ಭವನ ಏನಿದೆ, ಇಲ್ಲಿ ಪ್ರಮುಖವಾಗಿ ದಾಳಿ ನಡೆಸಿರುವಂಥ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ನಾಗೇಂದ್ರ ಅವರಿಗೆ ಸೇರಿರುವಂಥ ರೂಮ್ ನಂಬರ್ 360 ಏನಿದೆ, ಅಲ್ಲಿ ದಾಳಿ ನಡೆಸಿರುವಂಥ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಗಳನ್ನು ಮಾಡ್ತಾ ಇರುವಂಥದ್ದು. 2023ರಲ್ಲಿ ದಾಳಿಯನ್ನು ನಡೆಸಿದಾಗ ಇದೇ LHನಲ್ಲಿ ಶಾಸಕರ ಭವನದಲ್ಲಿ ಅವರ ಏನು ಕೊಠಡಿ ಏನಿರುತ್ತೆ, ಆ ಕೊಠಡಿಯಲ್ಲಿ ಒಂದಿಷ್ಟು ಮಹತ್ವದ ದಾಖಲಾತಿಗಳು ಸಿಕ್ಕಿದ್ವು. ಅಲ್ಲಿ ಕೆಲವೊಂದಿಷ್ಟು ಬಂಡಲ್ಸ್ಗಳನ್ನು ಓಪನ್ ಮಾಡಿದಾಗ ಅದರಲ್ಲಿ ದಾಖಲಾತಿಗಳು ಸಿಕ್ಕಿದ್ವು. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಜಯನಗರದಲ್ಲಿರುವ ತುಕಾರಾಂ ಅವರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿ ನಡೆಸಿರುವಂಥ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬಳ್ಳಾರಿ ಮತ್ತು ವಿಜಯನಗರದಲ್ಲೂ ಕೂಡ ಈ ದಾಳಿ ಮುಂದುವರೆದಿರುವಂಥದ್ದು. ಸುಮಾರು 187 ಕೋಟಿಯ ಅಕ್ರಮವಾಗಿ ಬಹುಕೋಟಿ ಹಗರಣ ಏನಿತ್ತು, ಈ ಹಣವನ್ನು ಅಕ್ರಮವಾಗಿ ಯಾರೆಲ್ಲ ದುರುಪಯೋಗವನ್ನು ಮಾಡಿಕೊಂಡಿದ್ರು ಅನ್ನೋದು ಇಡಿ ಅಧಿಕಾರಿಗಳು ಈ ಹಿಂದೆ ಕೂಡ 20 ಕಡೆ ದಾಳಿಯನ್ನು ನಡೆಸಿದ್ರು. ಸುಮಾರು 12 ಜನರ ಬಂಧನವಾಗಿತ್ತು. ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಲಾಗಿತ್ತು. ಇದರಲ್ಲಿ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಕೂಡ ಹಿಂದೆ ಬಂಧನ ಆಗಿದ್ದು. ಸೊ ಅಂದರೆ ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಬಳಕೆ ಆಗಿರುವಂಥ ಹಣ 187 ಕೋಟಿ ಏನಿದೆ, ಇದು ವಾಲ್ಮೀಕಿ ನಿಗಮಕ್ಕೆ ಸೇರಿರುವಂಥ ಹಣ. ಬಡ ಜನರಿಗೆ ಸೇರ್ಬೇಕಾಗಿರುವಂಥ ಹಣವನ್ನು
ರಾಜಕಾರಣಿಗಳು ಅಧಿಕಾರಿಗಳು ಕೈ ಜೋಡಿಸಿ ದುರುಪಯೋಗವನ್ನು ಪಡಿಸ್ಕೊಂಡಿದ್ರು. ಹೈದರಾಬಾದ್ನಲ್ಲಿ ಫಸ್ಟ್ ಬ್ಯಾಂಕ್ ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಇವರು ನಕಲಿ ಖಾತೆಗಳನ್ನು ತೆಗೆದುಕೊಂಡು ಅದನ್ನು ಆನ್ಲೈನ್ ಮುಖಾಂತರ ಹಣವನ್ನು ವರ್ಗಾವಣೆಯನ್ನು ಮಾಡಿಕೊಂಡು ಇವರ ಸ್ವಂತಕ್ಕೆ ಚುನಾವಣೆಗೆ ಹಣವನ್ನು ದುರುಪಯೋಗವನ್ನು ಪಡಿಸ್ಕೊಂಡಿದ್ರು. ಈ ಬಗ್ಗೆ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಂಥ ಇಡಿ ಅಧಿಕಾರಿಗಳು ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ದಾಳಿಯನ್ನು ನಡೆಸಿರುವಂಥದ್ದು. ಯಾರೆಲ್ಲ ಈ ಹಣ ಯಾರ್ಯಾರಿಗೆ ಸೇರಿದೆ ಅಂದರೆ ಬ್ಯಾಂಕ್ನ ವಹಿವಾಟು ಠೇವಣಿಗಳು ಏನಿದೆ, ಬ್ಯಾಂಕ್ ಖಾತೆಗಳೇನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸೊ ಆ ಮಾಹಿತಿಯ ಆಧಾರವಾಗಿ ಅನುಗುಣವಾಗಿ ಹಿಂದಿನ ಚುನಾವಣೆಗೆ ಲೋಕಸಭಾ ಚುನಾವಣೆ 2024 ಏನು ನಡೀತು, ಈ ಸಂದರ್ಭದಲ್ಲೂ ಕೂಡ ಒಂದು ಮತಕ್ಕೆ 200 ರೂಪಾಯಿನಂತೆ ಹಣವನ್ನು ಹಂಚಿಕೆಯನ್ನು ಮಾಡಲಾಗಿದೆ. ಆ ಹಣ ಕೂಡ ಈ ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ ಹಣ ಅಂತ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲದೆ ಅಧಿಕಾರಿಗಳು ಯಾರ್ಯಾರೆಲ್ಲ ಇನ್ವಾಲ್ವ್ಡ್ಗಳಿದ್ರು, ಸೊ ಅವರ ಬ್ಯಾಂಕ್ ಖಾತೆಗಳ ಡೀಟೇಲ್ಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಅವರ ವಾರ್ಷಿಕ ಆದಾಯಕ್ಕೂ ಮತ್ತು ಅವ್ರಿಗೆ ಈಗ ಪ್ರೆಸೆಂಟ್ ಇರುವಂಥ ಆದಾಯ ಇರ್ಬೋದು, ಬೇನಾಮಿಯಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಹಣಕಾಸನ್ನು ಇಟ್ಟಿರೋದಿರ್ಬೋದು. ಸೊ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡಿರುವಂಥ ಅಧಿಕಾರಿಗಳು ಪೂರಕವಾದ ದಾಖಲಾತಿಗಳನ್ನು ಇಟ್ಕೊಂಡು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಇವತ್ತು ದಾಳಿಯನ್ನು ನಡೆಸಿದ್ದಾರೆ. ಇನ್ನೂ ಕೂಡ ಈ ದಾಳಿ ಮುಂದುವರೆದಿರುವಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಈ ದಾಳಿ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯ ಬಳಿಕ ಏನೆಲ್ಲ ಮಹತ್ವದ ದಾಖಲೆಗಳು ಸಿಗುತ್ತೆ, ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರನ್ನಾರು ವಶಕ್ಕೆ ಪಡೆದು ಬಂಧಿಸ್ತಾರಾ, ಇಲ್ಲ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬರಲಿಕ್ಕೆ ಹೇಳಿ ಬಳಿಕ ಬಂಧನವನ್ನು ಮಾಡ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಎಸ್ ಸಂತೋಷ್, ಯಾಕೆಂತ ಹೇಳಿದ್ರೆ ಈಗ ಇಡಿ ಹೊರಟಿರುವಂಥ ಸ್ಪೀಡ್ ನೋಡಿದ್ರೆ, ತನಿಖೆಯ ದಿಕ್ಕು ನೋಡಿದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಇದು ಕೇವಲ ಒಬ್ಬ ಇಬ್ಬರಿಗೆ ಮಾತ್ರ ಅಲ್ಲ, ಈ ತುಕಾರಾಮ್ ಸೇರಿದಂತೆ ಅಲ್ಲಿನ 3-4 ಶಾಸಕರಿಗೆ ಕೊಟ್ಟಿರುವಂಥ ಇಡಿ ದಾಳಿ ಏನಾಗಿದೆ, ಅದರ ಜೊತೆಗೆ PAಗಳು, ಅವರ ಮನೆಗಳು, ಅವರ ಸಂಬಂಧಪಟ್ಟಂಥ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರಲ್ಲ, ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಇನ್ನೂ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಇನ್ನು ರಾಜಕೀಯವಾಗಿಯೂ ಕೂಡ ಇದನ್ನು ನೋಡಬೇಕಾಗತ್ತೆ. ರಾಜಕೀಯವಾಗಿಯೂ ಕೂಡ ಒಂದು ವೇಳೆ ಇದು ಹಣವನ್ನು ನೇರವಾಗಿ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಮುಖಭಂಗ ಕೂಡ ಸತ್ಯ ಅಲ್ವಾ? ಖಂಡಿತವಾಗಿ ದಶರಥ್, ಈಗಾಗಲೇ ನಾಗೇಂದ್ರ ಬಂಧನವಾದಂಥ ಸಂದರ್ಭದಲ್ಲೇ ಸರ್ಕಾರ ಅದನ್ನು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿತ್ತು. ಸೊ ಅಧಿಕಾರಕ್ಕೆ ಬಂದ ಬಳಿಕ ಬಹುದೊಡ್ಡ ಮಟ್ಟದ ಏಟಿದ್ದಾಗಿತ್ತು. ಯಾವಾಗ ನಾಗೇಂದ್ರ ಬಂಧನ ಆಗುತ್ತೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಆಡಳಿತಾರೂಢ ಸರ್ಕಾರಕ್ಕೆ ಇದು ಬಹುದೊಡ್ಡ ಮುಖಭಂಗ ಅಂತ ಹೇಳ್ಬೋದು ಮತ್ತು ಮುಜುಗರವನ್ನು ತಂದಿದ್ದಂಥ ಪ್ರಕರಣ. ಈ ಹಿಂದೆ ನಾವು ಇಂಥ ಪ್ರಕರಣಗಳನ್ನು ಸಾಕಷ್ಟು ನೋಡಿದ್ವಿ. ಇಡಿ ಅಧಿಕಾರಿಗಳು ಈ ಹಿಂದೆಯೇ ಬಹುತೇಕವಾಗಿ 20 ಕಡೆ ದಾಳಿಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕ ಬಹುತೇಕ ಈ ಪ್ರಕರಣದ ಮುಕ್ತಾಯ ಹಂತದಲ್ಲಿತ್ತಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಇವತ್ತು ಕೊಟ್ಟಿರುವಂಥ ಇಡಿ ಅಧಿಕಾರಿಗಳ ಶಾಖೆ ಏನಿದೆ, ಇದು ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಾರಾ ಭರತ್ ರೆಡ್ಡಿ ಇರ್ಬೋದು, ತುಕಾರಾಮ್ ಇರ್ಬೋದು, ಅವರ PSಗಳಿರ್ಬೋದು, ನಾಗೇಂದ್ರ ಅವರ PSಗಳಿರ್ಬೋದು, ಮತ್ತು ಅಧಿಕಾರಿಗಳಿರ್ಬೋದು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ನಿರೀಕ್ಷೆಯನ್ನು ಮಾಡದ ರೀತಿಯಲ್ಲಿ ಈ ಒಂದು ಶಾಖನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದರಲ್ಲಿ ಏನಾದರೂ ಬಳ್ಳಾರಿಯ ಪ್ರಮುಖ ರಾಜಕೀಯ ನಾಯಕರುಗಳಿರ್ಬೋದು, ಭರತ್ ರೆಡ್ಡಿ ಇರ್ಬೋದು, ತುಕಾರಾಮ್ ಇರ್ಬೋದು, ಇವರು ಚುನಾವಣೆಗೆ ಹಣವನ್ನು ಬಳಸಿದ್ದೇನಾದರೂ ಸಾಬೀತಾದರೆ ಈಗಾಗಲೇ ಗೆದ್ದು ಬಂದಿರುವಂಥ ಜನಪ್ರತಿನಿಧಿಗಳು ಮತ್ತೆ ಜೈಲಿಗೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದರ ಜೊತೆಗೆ ಆಡಳಿತಾರೂಢ ಸರ್ಕಾರಕ್ಕೇನಿದೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಭಾರಿ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಮುಖಭಂಗ ಆಗುವ ಸಾಧ್ಯತೆಗಳಿರುವಂಥದ್ದು. ಆದರೆ ಇದನ್ನು ಎಷ್ಟು ಮಟ್ಟಿಗೆ ಇಡಿ ಅಧಿಕಾರಿಗಳು ಸಾಬೀತುಪಡಿಸ್ತಾರೆ, ಇವರು ಈ 187 ಕೋಟಿ ಹಣವನ್ನು ನಿಜಕ್ಕೂ ಇವರೆಲ್ಲ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಚುನಾವಣೆಗೆ ಅನ್ನೋದು ಇಡಿ ಅಧಿಕಾರಿಗಳು ಸಾಬೀತು ಮಾಡಬೇಕಾಗತ್ತೆ. ಅದಲ್ಲದೆ ಚುನಾವಣೆಗೆ ಅಲ್ಲದಿದ್ದರೂ ಏನಾದರೂ ಸಚಿವ ನಾಗೇಂದ್ರನ ಮುಖಾಂತರ ಇವರು ಪಾಲನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಇವರು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್.